ಹೇಳಿ, ನಾನೇನು ಅಂತ ಹೇಳಲಿ? ಒಟ್ಟಿನಲ್ಲಿ ಈ ನನ್ನ ಜೀವನವೇ ಕತ್ತಲಲ್ಲಿ ಕುಳಿತು ಕೂಸಿಗೆ ದಾರ ತೋಚಿದಂತಾಗಿದೆ. ಈ ನನ್ನ ಹಾಳಾದ ಬದುಕು. ಯಾಕೆ ಏನಾಯ್ತು ಅಂತ ಹೇಳು. ಯಾಕೆ ಈ ರೀತಿ ಅಳ್ತಾ ಇದೆಯಾ? ನೋಡು, ನೀನು ನನ್ನ ತಂಗಿ ಇದ್ದಾಗಿ ನಾನಿದ್ದೀನಮ್ಮ. ಏನು ವಿಷಯ ಅಂತ ನನ್ನ ಮುಂದೆ ಧೈರ್ಯವಾಗಿ ಹೇಳು. ನನ್ನ ಜೀವನದಲ್ಲಿ ನಾನು ಯಾವುದು ಆಗಬಾರ್ದು ಅಂತ ಅಂದುಕೊಂಡಿದ್ದೆನು, ಅದೇ ನನ್ನ ಜೀವನದಲ್ಲಿ ನಡೆದು ಹೋಯಿತು ಅಕ್ಕ. ನಡೆದು ಹೋಯಿತು. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕಾ? ಅಯ್ಯೋ, ಏನಾಯ್ತು ಅಂತ ಹೇಳು. ನೀನ್ ಈ ರೀತಿ ಅಳುತ್ತಾ ಇದ್ರಿ, ನಾವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೇಳಮ್ಮ, ಮತ್ತೇನು ಆಯ್ತು ಅಂತ ಹೇಳಮ್ಮ, ನಾವಿದ್ದೀವಿ, ಧೈರ್ಯವಾಗಿ ಹೇಳು. ಅಕ್ಕ, ನಾನು ಒಂದು ಏನು ಇಷ್ಟು ದಿನ ಕಾಪಾಡಿಕೊಂಡು ಬಂದಿರುವ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಈ ಪಾಪಿ ಅಕ್ಕ. ಇವನು ನಿನ್ನ ಶೀಲವನ್ನು ಹಾಳು. ಇಲ್ಲ ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಇಂಥ ನೀಚ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಮ್ಮ ನೀನು ಹೇಳುತ್ತಿರುವ ಮಾತು ಸತ್ಯನಾ? ಒಂದು ಹೆಣ್ಣು ತನ್ನ ಶೀಲೆ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ ಅಂತ ನನ್ನ ಶೀಲದ ಬಗ್ಗೆ ಇಂದು ನಿಮ್ಮ ಮುಂದೆ ಸತ್ಯನ ಹೇಳ್ತಾ ಇದ್ದೀನಿ. ಈ ರಾಕ್ಷಸನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು ಅಕ್ಕ. ಏನು? ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಹೇಳು ಹೇಳು ಸಂಗಮೇಶ, ಇವಳು ಹೇಳುತ್ತಿರುವ ಮಾತು ನಿಜ ಅಲ್ಲ. ನೀನು ಇವಳ ಶೀಲವನ್ನು ಹಾಳು ಮಾಡಿದ್ದು ನಿಜವೇನು? ಅದು ನಾನೇನು ಬೇಕು ಅಂತ ಹಾಳು ಮಾಡ್ಲಿಲ್ಲ. ಏನು, ಇವನು ನಿಮ್ಮ ತಮ್ಮನ? ನೋಡಿದೇನೋ ಪಾಪಿ, ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರವನ್ನು ತುಂಬಿಕೊಂಡಿದ್ದಾರೆ. ಅಂತವರ ತಮ್ಮನಾಗಿ ಎಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆ. ಮುಂದೆ ಸತ್ಯ ಏನು ಅಂತ ಮಗಳು, ನೀನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು ಅಂತ ನಿನ್ನ ಅಣ್ಣನ ಮುಂದೆ ಅದಕ್ಕೆ ಅದು ಗೊತ್ತಿಲ್ಲದ ತಪ್ಪಾಗೋಯ್ತು, ಕ್ಷಮಿಸಿ. ಸಂಗಮೇಶ್, ನೋಡು, ಅರಳಿದ ಚಂದಾವರಂತಿರುವ ಹೆಣ್ಣಿನ ಕಣ್ಣನ್ನು ನೋಡು. ಈ ತಾಯಿಗೆ ಮೋಸ ಮಾಡಲು ನಿನಗೆ ಅದೇಗೆ ಈಶಾ, ನಾನು ಹಾಕುವ ಹಣ್ಣದಲ್ಲಿ ವಿಷವಿದ್ದೆ, ನಾನು ಕೊಟ್ಟ ಅಮೃತದಲ್ಲಿ ಹಾಲಾಲವಿದ್ದೆ, ಅಥವಾ ಕಾಮಧೇನುವಾಗದ ನೀನು ನಮ್ಮ ಪಾಲಿಗೆ ಕಾಣಿಂದ ಸರ್ಪವಾಗಿ ಬಿಟ್ಟೆಯಲ್ಲೋ. ಸಾಕು, ನಿಲ್ಲಿಸಿ. ನೀವು ಹೊಡೆಯೋದಲ್ಲ. ನೀವು ರೀತಿ ಹೊಡೆದ್ರಿ ಹೋಗಿರುವ ಅವಳ ಮಾನ ಮತ್ತೆ ಮರಳಿ ಬರುತ್ತದೆ ಅಂತ ಕೇಳಿದ್ರೇನ್ರಿ ನೀವು? ನೀನು ಇವಳ ಶೀಲವನ್ನು ಹಾಳು ಮಾಡ್ತೀನಿ ನಿಜವೇನೋ ಪಾಪಿ? ಯಾಕೋ ಯಾಕೋ ಇದಕ್ಕೆ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಈ ಹಳಸಿದ ಹಣ್ಣವನ್ನ ಈ ನಾಯಿಗೆ ಕಟ್ಟಿ ಬಿಡೋಣ. ಯಾಕೋ ಇದನ್ನ ಈ ರೀತಿ ಮಾಡ್ತೀನಿ ನೀನು? ಅಂದ್ರೆ
ನಿನ್ನ ಅಣ್ಣನವರು ಈ ಭೂಮಿ ಮೇಲೆ ಬದುಕಿರುವುದು ನಿನಗೆ ಇಷ್ಟ ಇಲ್ವೇನೋ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ತಿಳಿದುಕೊಂಡು ಅವಳ ಮೇಲೆ ಈ ರೀತಿಯ ಅತ್ಯಾಚಾರ ಮಾಡಿದೆಯಲ್ಲ, ನಾಚಿಕೆ ಆಗುತ್ತಿಲ್ವೇನೋ ಈ ನಿನ್ನ ಹೆಂಡತಿ ಜನ್ಮಕ್ಕೆ? ಮಾಡಿದ ತಪ್ಪಿಗೆ ಈ ನಾಯಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಆಯ್ತು, ಈಗಲೇ ಏನ್ ಮಾಡ್ತಾ ಇದ್ರೆ ನೀವು? ಸ್ವಲ್ಪ ನಾನು ಹೇಳೋದನ್ನು ಸ್ವಲ್ಪ ನೀನೇನು ಹೇಳ್ಬೇಕಾಗಿಲ್ಲ ಅಮ್ಮ, ನೀನೇನು ಹೇಳ್ಬೇಕು? ತೆಗೆದುಕೊಡಿ ತಾಯಿನ. ಹೇ ಪಂಚಮಹಾಭೂತಗಳೇ, ಈ ಮಹಾ ತಪ್ಪನ್ನು ಮನ್ನಿಸಿ ನನ್ನ ತಮ್ಮನ ಬಾಳು ಬಂಗಾರವಾಗುವಂತೆ ಆಶೀರ್ವದಿಸಿದೆ. ಹೇ ಸೂರ್ಯಚಂದ್ರನೇ, ಜನ್ಮ ಜನ್ಮಾಂತರ ಇವನು ಮಾಡಿದ ಕರ್ಮಗಳು ಇವನಿಗೆ ಬಾರದಂತೆ ಇವನಿಗೆ ಸುಖ ಸಂತೋಷವನ್ನು ನೀಡಿ. ಅಮ್ಮ, ನಂದು ಮಾತಿದೆ, ನಡೆಸ್ಕೊಡ್ತೀಯಾ? ಅದೇನು ಅಂತ ಧೈರ್ಯವಾಗಿ ಹೇಳಿ. ಖಂಡಿತವಾಗಿ ಆ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ನೀನೇನು ತಪ್ಪು ತಿಳಿಯಲ್ಲ ಅಂದ್ರೆ ನೀನು ನಮ್ಮ ತಮ್ಮನಿಗೆ ಸತಿ ಹಾಕಿ ಇವಳಿಗೆ ತಂಗಿ ಹಾಕಿ ನನ್ನ ಮನೆಗೆ ಬರಮ್ಮ, ನಾನು ಕಾಲಿಗೆ ಬಿಡ್ತೇನೆ. ಅಷ್ಟೇ ಅಲ್ಲ, ಒಂದು ವೇಳೆ ನೀನು ಬಂದ್ರೆ ನಿನ್ನನ್ನ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡಿಕೊಡುತ್ತೇನೆ.